ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ವಾಗರ್ತಾವಿವ ಸಂಪೃಕ್ತೋ ವಾಗರ್ತ ಪ್ರತಿಪತ್ತಯೇ ಜಗತಃ ಪಿತರೋ ವಂದೇ ಪಾರ್ವತಿ ಪರಮೇಶ್ವರೋ. ಕೈಲಾಸ ಶಿಖರೇ ರಮ್ಯೆ ಶಂಕರಸ್ಯ ಶಿವಾಲಯೇ ದೇವತಾಸ್ತತ್ರ ಮೋದಂತೆ ತನ್ಮೈವ ಶಿವ ಸಂಕಲ್ಪಮಸ್ತು. ಕೈಲಾಸ ಶಿಖರವಾಸಂ ಹಿಮವದ್ಗಿರಿ ಸಂಸ್ಥಿತಂ ನೀಲಕಂಠಂ ತ್ರಿನೇತ್ರಂಚ ತನ್ಮೈವ ಶಿವ ಸಂಕಲ್ಪಮಸ್ತು. ನಮಸ್ತೆ ಹಸ್ತ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಜಗದ್ಗುರು ರೇಣುಕಾ ಪಂಚಾಚಾರ್ಯ ಪ್ರಸೀದಂತೋ. ದೊಡ್ಡಬಳ್ಳಾಪುರ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ತೂಬ್ಗೆರೆ ಹೋಬಳಿ, ಕೊಂಡಸುಂದ್ರ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರತಕ್ಕಂಥ ಶ್ರೀ ಕಾಶಿ ವಿಶ್ವನಾಥೇಶ್ವರ ಮಹಾಸನ್ನಿಧಿ. ಕಾಶಿ ವಿಶ್ವನಾಥೇಶ್ವರ ಮಹಾಸನ್ನಿಧಿಯಲ್ಲಿ 1900ನೇ ಇಸ್ವಿಯಲ್ಲಿ ಇದು ವಿಶ್ವನಾಥ ಮತ್ತು ವಿಶಾಲಾಕ್ಷಿ ಇರುವಂತ ದೇವಸ್ಥಾನ. ಉದ್ಭವ ಮೂರ್ತಿ. ಯಾಕೆ ಉದ್ಭವ ಆದ್ರು? ಇಲ್ಲಿ ವಯೋವೃದ್ಧರೊಬ್ಬರು 105-110 ವರ್ಷ ಇರುವಂತ ವಯೋವೃದ್ಧರೊಬ್ಬರು ಕಾಶಿ ಯಾತ್ರೆ ಹೋಗೋದಕ್ಕೆ ಬರ್ತಾರೆ. ಇಲ್ಲಿ ಈ ಜಾಗಕ್ಕೆ ಬಂದಾಗ, ಕಾಶಿ ಯಾತ್ರೆ ಹೋಗಕ್ಕೆ ಬಂದಾಗ ಇಲ್ಲಿ ಆಯಾಸ ಆಗಿ ದೇವ್ರ ಸನ್ನಿಧಾನದಲ್ಲಿ ಅಲ್ಲಿ ಕೂತ್ಕೊಂತಾರೆ. ಕೂತ್ಕೊಂಡಾಗ ಏನ್ ಕೇಳ್ತಾರೆ ಅಂದ್ರೆ, ಶಿವ ಶಿವ, ಹರ ಹರ, ಮಹಾದೇವ, ಶಂಕರ ಅಂತ ಹೇಳಿ 3 ಸರಿ ಕರೀತಾರೆ. ಅಶರೀರವಾಣಿ ಏನ್ ಹೇಳುತ್ತೆ ಅಂದ್ರೆ, ಯಾಕಪ್ಪ ನಮ್ಮನ್ನು ಕರೀತಾ ಇದೀಯಾ ಅಂತ ಹೇಳಿ ಕೇಳಿದಾಗ ಅವರು ಏನ್ ಹೇಳ್ತಾರೆ ಅಂದ್ರೆ, ನನಗೆ ಆಯಾಸ ಆಗ್ತಾ ಇದೆ, ದಾಹ ಆಗ್ತಾ ಇದೆ, ಕಾಶಿ ಯಾತ್ರೆ ಹೋಗೋದಕ್ಕೆ ಬಂದಿದ್ದೀನಿ, ನಾನು ದಾಹ ಆಗ್ತಾ ಇದೆ, ಅದಕ್ಕೋಸ್ಕರ ಕಲ್ಯಾಣಿಯಲ್ಲಿ ಇಲ್ಲಿ ನೀರಿದೆ, ಹೋಗಿ ಅಲ್ಲಿ ಕುಡಿದ್ಬಿಟ್ಟು ಅದು ಆಯಾಸ ಮುಗಿಸ್ಕೊಂಡು ಇಲ್ಲಿ ಬಂದು ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಈ ಶಿವನ ಸನ್ನಿಧಾನದಲ್ಲಿ ಕೂತ್ಕೊಂಡಾಗ ಮತ್ತೆ ಆಯಾಸ ಆಗುತ್ತೆ. ಆಯಾಸ ಆದ್ಮೇಲೆ ಈ ಸನ್ನಿಧಾನದಲ್ಲಿ ಮತ್ತೆ ಅವ್ರು ಕೇಳ್ತಾರೆ, ಶಿವ ಶಿವ, ಹರ ಹರ, ಮಹಾದೇವ, ಶಂಕರ, ಆಯ್ತಪ್ಪ ಆಯಾಸ ಮುಗೀತು, ಹೊರಟೆ, ನಾನು ಕಾಶಿ ಯಾತ್ರೆಗೆ ಹೊಡ್ತೀನಿ, ನಿನ್ನ ಅನುಗ್ರಹ ಆಗ್ಲಿ ಅಂತ ಕೇಳ್ತಾರೆ. ಆಗ ವಿಶ್ವನಾಥ ಅಶರೀರವಾಣಿ ರೂಪದಲ್ಲಿ ಏನ್ ಹೇಳೋದಂದ್ರೆ, ನಾನು ಇಲ್ಲಿ ದರ್ಶನ ಕೊಡ್ತೀನಪ್ಪ, ಈ ಕಾಶಿ ದಕ್ಷಿಣ ಉತ್ತರ ಕಾಶಿಯಿಂದ ಬಂದು ಇಲ್ಲಿ ದಕ್ಷಿಣ ಕಾಶಿ ಆಗ್ತದೆ, ಇಲ್ಲಿ ದರ್ಶನ ಆಗುತ್ತೆ, ನೀನು ಬಂದು ಇಲ್ಲಿ ನಮ್ಮನ್ನ ದರ್ಶನ ಪಡಿ, ಇನ್ನು ಮೋಕ್ಷ ಸಿಗುತ್ತೆ ಅಂತ ಹೇಳಿ ಈ ಕ್ಷೇತ್ರ ಪಾಲಕ ವೀರಭದ್ರ ಸ್ವಾಮಿ ಜಂಗು, ಜೋಳಿಗೆ, ಬೆತ್ತ, ಖಡ್ಗ, ಡಮರುಗ ಹಿಡಿದು ಇಲ್ಲಿ ಇರತಕ್ಕಂಥದ್ದು. ಮತ್ತೆ ಒಳಗಡೆ ವಿಶಾಲಾಕ್ಷಿ, ವಿಶ್ವನಾಥ, 7 ಸರ್ಪ ಇರುವಂತ ಮಹಾಗಣಪತಿ ನಾವೇನು ಅರಿಕೆ ಕೋರ್ತೀವಿ, ಇಲ್ಲಿ ನಮಗೆ ಪರಿಪೂರ್ಣವಾಗಿ ಅನುಗ್ರಹ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ, ನಂಬಿಕೆ ಇದೆ. ಸಾವಿರಾರು ಜನಕ್ಕೆ ಒಂದು ನಂಬಿಕೆ, ಪ್ರತೀತಿ ಇದೆ. ಆಮೇಲೆ ಇಲ್ಲಿ ಉತ್ತರಕ್ಕೆ ಒಂದು ಆಂಜನೇಯ ಇದ್ದಾನೆ, ದಕ್ಷಿಣಕ್ಕೆ ಆಂಜನೇಯ ಇದ್ದಾನೆ, ಕಾಶಿ ಚೌಡೇಶ್ವರಿ ಇದ್ದಾರೆ. ಮತ್ತೆ ಇಲ್ಲಿ 2 ಕಲ್ಯಾಣಿ ಇದೆ. 2 ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಪರಿಪೂರ್ಣವಾಗಿ ಮಡಿಯನ್ನ ಹಾಕಿ 21 ಬಾರಿ 54, 108 ಪ್ರದಕ್ಷಿಣೆ ಮಾಡಿ ಶಿವಪಂಚಾಕ್ಷರಿ ಮಹಾಮಂತ್ರವನ್ನ ಓಂ ನಮಃ ಶಿವಾಯ ಅಂತ ಹೇಳಿ ಪ್ರದಕ್ಷಿಣೆ ಮಾಡಿದೆ ಆದ್ರೆ ಬಂದು ಮತ್ತೆ ಒಳಗಡೆ ಬಂದು ದೇವ್ರ ದರ್ಶನ ಮಾಡಿದ್ರೆ ಅವರಿಗೆ ಮೋಕ್ಷ ಸಿಗುತ್ತೆ. ಉದ್ಯೋಗ ಇಲ್ದವ್ರಿಗೆ ಉದ್ಯೋಗ ಆಗಿದೆ, ವಿವಾಹ ಇಲ್ದವ್ರಿಗೆ ವಿವಾಹ ಆಗಿದೆ, ಸಂತಾನ ಇಲ್ದವ್ರಿಗೆ ಸಂತಾನ ಮಕ್ಕಳಾಗಿದ್ದಾವೆ. ನಾವು ಬಂದು 5ನೇ ವರ್ಷ ನಾವು ಈ ಜಾಗಕ್ಕೆ, ಈ ಈಶ್ವರನ ಸನ್ನಿಧಾನಕ್ಕೆ ಬರ್ಬೇಕಾದ್ರೆ ಯಾವುದೋ ಒಂದು ಶಕ್ತಿ ನನ್ನಲ್ಲಿ ಕರ್ಕೊಂಬಂದ್ ಬಿಟ್ಟಿದೆ. ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ, ಏನು ಸೇವೆ ಮಾಡ್ತಾ ಇದೀವಿ ಅಷ್ಟೇ, ಇಲ್ಲಿ ಸಂಬಳ ಇಲ್ಲ, ಏನಿಲ್ಲ. ಸೇವೆ ಮಾಡಿಕೊಂಡು ಇವರು ಬಹಳ ಶ್ರಮ ಪಡ್ತಾರೆ. ಮಂಜುನಾಥ್ ಅಂತೇಳಿ ಕೊಂಡಸುಂದ್ರ ಗ್ರಾಮದವರು. ಇವ್ರಿಗೆ 2 ಮಕ್ಕಳು ಇದ್ದಾರೆ, ಸಂಸಾರ ಇದೆ, ನನಗಿದೆ. ನಾನು 12 ಕಿಲೋಮೀಟರ್ ಬರ್ತೀನಿ, ಇವ್ರು ಇಲ್ಲೇ ಇದ್ದಾರೆ. ಆದ್ರೂ ಇವರು ಬೆಳಗ್ಗೆ ಇದ್ರೆ ಬಂದು ತೆಗಿತಾರೆ. ನಾನು ಪ್ರತಿ 8 ತಿಂಗಳು ಪ್ರತಿದಿನ ಪಂಚಾಮೃತ ಅಭಿಷೇಕ, ಪ್ರತಿ ಸೋಮವಾರ ರುದ್ರಾಭಿಷೇಕ, ಕುಜ ಹೋಮ, ಕುಜ ಶಾಂತಿ, ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಪ್ರತಿಯೊಂದು ಎಲ್ಲ ಮಾಡಿಕೊಟ್ಟಿದ್ದೀವಿ. ಇಲ್ಲಿ ಉದ್ಭವ ಆದ್ಮೇಲೆ ಇಲ್ಲಿ ಒಂದು ನಂಬಿಕೆ ಇದೆ. 4 ವಾರ ಬಂದು ಸ್ನಾನ ಮಾಡಿಕೊಂಡು ಪ್ರದಕ್ಷಿಣೆ ಮಾಡಿ ದೇವ್ರ ದರ್ಶನ ಮಾಡಿ ಕೊನೆ ವಾರ ಸ್ವಾಮಿಗೆ ಒಂದು ಅಭಿಷೇಕ, ಅವರವರ ಶಕ್ತಿ ಅನುಸಾರ ಅವ್ರಿಗೇನ್ ಶಕ್ತಿ ಇದೆ, ರುದ್ರಾಭಿಷೇಕನ, ಪಂಚಾಮೃತನ, ಹೋಮ ಬೇಕಾದ್ರೆ ಹೋಮನ, ಏನ್ ಬೇಕಾದ್ರೆ ಇಲ್ಲ
ಗಿರಿಜಾ ಕಲ್ಯಾಣೋತ್ಸವ ಮಾಡೋದಾದ್ರೆ ಅವ್ರಿಗೆ ಶಕ್ತಿ ಇದು ನಿಂತ್ಕೊಂಡು ಮಾಡಿಸೋದಾದ್ರೆ ಅವ್ರು ಮಾಡ್ಬೋದು ಅಂತ ಒಂದು ಇದಿದೆ. ಅವರು ಮಾಡಿದ್ದೇ ಆದ್ರೆ ಪೂರ್ಣ ಫಲ ಇಲ್ಲಿ ಸಿಗುತ್ತೆ. ಆದ್ರಿಂದ ಇಲ್ಲಿ ಪ್ರತಿಯೊಬ್ಬರು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಈ ಜಾಗಕ್ಕೆ ಬಂದು ಯಾರಿಗೆ ಏನೇ ಕಷ್ಟ ಇದ್ರು ಇಲ್ಲಿ ಬಂದು ಪರಿಹಾರ ಪಡ್ಕೊಂಡು, ಸಂತಾನ ಇಲ್ದವರು, ಉದ್ಯೋಗ ಇಲ್ದವರು, ವಿವಾಹ ಇಲ್ದವರು ಸಾಕಷ್ಟು ಜನ ಇದ್ದಾರೆ. ಅವರು ಬಂದು ಇಲ್ಲಿ ಒಂದು ದರ್ಶನ ಮಾಡಿ 4 ವಾರ ಬಂದು ಪ್ರದಕ್ಷಿಣೆ ಮಾಡಿದಾಗ ಅವರ ಮೋಕ್ಷ ಆಗುತ್ತೆ, ಅವ್ರಿಗೆ ಪೂರ್ಣ ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಸಮೃದ್ಧಿ, ಲೋಕ ಸಮಸ್ತ ಸುಖಿನೋ ಭವಂತು, ಶಿವಂ ಭೂಯಾತು, ಜಗದ್ಗುರು ರೇಣುಕ ಪಂಚಾಚಾರ್ಯ ಪ್ರಸೀದಂತು, ಶುಭಮಸ್ತು. ನಾವು ಪ್ರತಿ ವರ್ಷನೂ ಕಡೆ ಕಾರ್ತಿಕ ಸೋಮವಾರ ಲಕ್ಷ ದೀಪೋತ್ಸವ ದಿನ ಬಂದು ನಾವು ದೀಪೋತ್ಸವ ಮಾಡಿ ದೇವರ ದರ್ಶನ ಪಡ್ಕೊಂಡು ಹೋಗ್ತೀವಿ. ಇಲ್ಲಿಗೆ ಬಂದ್ಮೇಲೆ ನಮಗೂ ಒಳ್ಳೇದಾಗಿದೆ, ನಮ್ಮ ಬೇಡಿಕೆಗಳೆಲ್ಲ ಈಡೇರಿದೆ. ದೇವರ ಆಶೀರ್ವಾದ ಸದಾ ನಮ್ಮ ಮೇಲೆ ಅದೇ ರೀತಿ ಇರಲಿ ಅಂತ ನಾವು ಬಯಸ್ತಾ ದೇವರಲ್ಲಿ ಕೋರ್ಕೊಂತೀವಿ. ಈ ಒಂದು ಸನ್ನಿಧಾನಕ್ಕೆ ಇದು 3ನೇ ಸರಿ ಬರ್ತಾ ಇರೋದು. ನಾನು ಅನ್ಕೊಂಡಿದ್ದೆಲ್ಲ ಆಗೈತೆ. ದೇವರು ಶಿವ ನಮ್ಗೆ ಹಂಗೆ ಆಶೀರ್ವಾದ ಇರಲಿ, ಮುಂದೇನೂ ಇರಲಿ ಅಂತ ಆಶಿಸ್ತೀನಿ. ದೇವರು ಇಲ್ಲಿ ತುಂಬ ಸತ್ಯ ಐತೆ ಅಂತ ನನಗೆ ಅನುಭವ ಆಗೈತೆ. ಇಲ್ಲಿಗೂ ಎಲ್ಲರೂ ಬಂದು ಇದೇ ಥರ ಜನಗಳು ಬಂದು ದೇವ್ರಿಗೆ ಅರ್ಪಣೆ ಮಾಡಿ ಅವ್ರ ಪಾದದ ನಮಸ್ಕಾರ ಮಾಡಿದ್ರೆ ತುಂಬ ಒಳ್ಳೇದಾಗ್ತೈತೆ ನನ್ನ ನಂಬಿಕೆ. ಎಲ್ರಿಗೂ ಇದೇ ಥರ ಇರಲಿ ಅಂತ ಆಶಿಸ್ತೀನಿ. ನಾವಿಲ್ಲಿಗೆ ಬಂದಾಗಿಂದ ನಮ್ಗೆ ತುಂಬ ಒಳ್ಳೇದಾಗಿದೆ. ನಮ್ಗೆ ಆರೋಗ್ಯ ಸಮಸ್ಯೆ ಕರೆಕ್ಟ್ ಆಗಿದೆ. ಎಲ್ರಿಗೂ ತೊಂದರೆ ಪರಿಹಾರ ಆಗೈತೆ ಅಂತಾರೆ, ನಮಗೂ ಆಗೈತೆ. गगनचर प्रवाह पावितस्तरे कलेवलम्ब्य लम्बिताम्बुजं कपालिका नमट्टमट्टमन्निनादमट्टमर्वयुच्चकार चण्डताण्डवं तनोतु न शिवम् जटाकटाः सम्भ्रमप्रमन्निन्तगच्छन्ति लोलवीचि वल्लरी विराजमानमोहनज्वलल्ललाटकट्टकावके किशोरचन्द्रशेखरे रतिपुच्छरम् ॐ नमः शिवाय। जटाकटाः सम्भ्रमप्रमन्निन्तगच्छन्ति लोलवीचि वल्लरी विराजमानमोहनज्वलल्ललाटकट्टकावके किशोरचन्द्रशेखरे रतिपुच्छरम् ॐ नमः शिवाय।